ಜನನಿ ಶಿಕ್ಷಣ ಸಂಸ್ಥೆ ವಾರ್ಷಿಕೋತ್ಸವದಲ್ಲಿ ಡಾಕ್ಟರ್ ಮಲ್ಲಯ್ಯ ಯಾಳವಾರ್ ಅಭಿಮತ. ಭವಿಷ್ಯದಲ್ಲಿ ಹೆಣ್ಣು ಮಕ್ಕಳೇ ದೇಶದ ಆಳುವವರು. ಬಸವನ ಬಾಗೇವಾಡಿ. ಪಟ್ಟಣದ ಜನನಿ ಶಿಕ್ಷಣ ಸಂಸ್ಥೆ ವಾರ್ಷಿಕೋತ್ಸವ ಸಮಾರಂಭವು ಪಟ್ಟಣದಲ್ಲಿ ಮಂಗಳವಾರ ಜರುಗಿತು. ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ವಿಜಯಪುರದ ಚೇತನ ಮಹಿಳಾ ಬ್ಯಾಂಕ್ನ ಅಧ್ಯಕ್ಷೆ ಡಾಕ್ಟರ್ ಮಲ್ಲಯ್ಯ ಯಾಳವಾರ್ ಮಾತನಾಡಿ, ಭವಿಷ್ಯದಲ್ಲಿ ಮಹಿಳೆಯರೇ ದೇಶವನ್ನಾಳುವವರು ಹಾಗೂ ಕಟ್ಟುವವರು. ಹೀಗಾಗಿ ಪೋಷಕರು ಶಿಕ್ಷಣದಿಂದ ವಂಚಿತರಾಗಿ ಮಾಡಬಾರದು. ಪುರುಷರಷ್ಟೇ ಮಹಿಳೆಯರಿಗೂ ಕೂಡ ಶಿಕ್ಷಣದಿಂದ ನೀಡಬೇಕು. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಶಿಕ್ಷಣ ಸಂಸ್ಥೆ ತೆರೆದ ಮಾಲಿ ಪಾಟೀಲ್ ದಂಪತಿಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು. ಡಾಕ್ಟರ್ ಭುವನೇಶ್ವರಿ ಮಾತನಾಡಿ, ಪಾಲಕರು ಮಕ್ಕಳಿಗೆ ಜಂಕ್ ಫುಡ್ ಕೊಡದಂತೆ ಮಕ್ಕಳ ಆರೋಗ್ಯದ ಕುರಿತಾಗಿ ಸವಿಸ್ತಾರವಾಗಿ ಮಾತನಾಡಿದರು. ಸಂಸ್ಥೆಯ ಅಧ್ಯಕ್ಷ ವಿಶ್ವನಾಥ ರೆಡ್ಡಿ ಮಾಲಿ ಪಾಟೀಲ್ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಹುಟ್ಟುಹಾಕಿದ ಸಂಸ್ಥೆಗಳಿಗೆ ಪಾಲಕರ ಸಹಕಾರದ ಫಲವಾಗಿ ಇಂದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಗಳಿಸಲು ಸಾಧ್ಯವಾಗಿದೆ ಎಂದರು. ಒಂದು ಪೇರೆಂಟ್ಸು, ಆಮೇಲೆ ಸ್ಟೂಡೆಂಟ್ಸು, ಆಮೇಲೆ ಟೀಚರ್ಸ್, ನಾವು ಹುಡುಗರು ಸೇರಿದಾಗ ಮಾತ್ರ ಕಲ್ತ್ಕೊಳ್ತೀವಿ. ನೀವು ಲಾಸ್ಟ್ ಇಯರ್ ಒಂದು ಸರ್ವೆ ಹೇಳ್ತದೆ, ಇಂಗ್ಲೆಂಡಲ್ಲಿ ನಡೆಸಿರ್ತಕ್ಕಂಥ ಸರ್ವೆ ಇದೆ. ಇಂಗ್ಲೆಂಡಲ್ಲಿ ಒಂದು ಸರ್ವೆ ಮಾಡ್ತಾರೆ. ನಾವು ಹಳೆ ಒಂದು ಮಾತಿತ್ತು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳಿ. ನೀವು ಎಷ್ಟೇ ನಿಮ್ಮ ಮಕ್ಕಳನ್ನ in the SSLC board examination, I want to take her name, Kirtana Vakil. SSLC got first rank in that year, and one of our students and setting up a remarkable precedent in the following year. Next year, Pranav Bhosle. We also one of our institute students. ಸುಳ್ಳು ಹೇಳಲ್ಲ, ತನ್ನ ಕೆಲಸದಲ್ಲಿ ತನಗೆ ನಿಶ್ಚಯ ಇಟ್ಟು ಕೆಲಸ ಮಾಡ್ತಾಳ. ಇನ್ನೊಬ್ಬರ ಏಳಿಗೆಯನ್ನು ಮಹಿಳೆ ಬಯಸ್ತಾಳ. ತನ್ನ ಏಳಿಗೆ ಜೊತೆಗೆ ಇನ್ನೊಬ್ಬರ ಏಳಿಗೆಯನ್ನು ಮಹಿಳೆ ಬಯಸ್ತಾಳ. ಅದಕ್ಕೋಸ್ಕರ ನಮ್ಮ ಸಮಾಜ ಸುಧಾರಣೆ ಆಗಬೇಕು, ನಮ್ಮ ದೇಶ ಸುಧಾರಣೆ ಆಗಬೇಕು ಅಂದರೆ ಮಹಿಳಾ ಶಿಕ್ಷಣದ ಬಹಳ ಅವಶ್ಯಕತೆ ಇದೆ. ಇಬ್ಬರು ಒಬ್ಬರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ರು, ಒಬ್ಬರು ಬಿಜಾಪುರದ ಎಕ್ಸಲೆನ್ಸ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಒಂದು ಶಿಕ್ಷಣ ಇಲ್ಲದೆ ಇವತ್ತು ಜೀವನ ಶೂನ್ಯ ಅನ್ನುವಂಥ ವಾತಾವರಣವನ್ನು ಸೃಷ್ಟಿಯಾಗಿದೆ. ಇವತ್ತು ಒಕ್ಕಲ್ತನ ಮಾಡಬೇಕಾದ್ರೂ ಶಿಕ್ಷಣ ಬೇಕು, ಒಂದು ಉದ್ದಿಮೆ ಮಾಡಬೇಕಾದ್ರೂ ಶಿಕ್ಷಣ ಬೇಕು, ಆರೋಗ್ಯದ ಬಗ್ಗೆ ತಿಳ್ಕೋಬೇಕಾದ್ರೂ ಶಿಕ್ಷಣ ಬೇಕು, ಅಡುಗೆ ಮಾಡಬೇಕಾದ್ರೂ ಶಿಕ್ಷಣ ಬೇಕು. ಎಲ್ಲದಕ್ಕೂ ಇವತ್ತು ಶಿಕ್ಷಣದ ಭಾಳ ಅವಶ್ಯಕತೆ ಇದೆ. ನೀವೆಲ್ಲ ಮಕ್ಕಳ ಇಷ್ಟು ಜನ ಪಾಲಕರು ನಿಮ್ಮ ಮಕ್ಕಳನ್ನ ಜನನಿ ಒಂದು ಸಂಸ್ಥೆನ ನಂಬಿಕೊಂಡು ನಿಮ್ಮ ಹೆಣ್ಮಕ್ಳ ಶಿಕ್ಷಣ ರೇಟು ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರು. ಮೇಬಿ ಇಂದ ಟೀನೇಜ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಬಾಲ್ಯ ವಿವಾಹ ನಿಂಚುವಳಿಯೋದಕ್ಕೂ ನಾವು ಸ್ವಲ್ಪ ಇದುವಾಗ್ತಾ ಇದ್ದೀವಿ. ಇನ್ನು ನಮ್ಮಲ್ಲಿ ಆ ಸಂಸ್ಕೃತಿ ಕಡಿಮೆ ಆಗಿಲ್ಲ. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ ಹೆಣ್ಣು ಮಕ್ಕಳಿಗಿರುವಂಥ ಟ್ಯಾಲೆಂಟ್ ಅನ್ನ ಜಾಸ್ತಿ ನಾವು ಕಂಡು ಹಿಡಿದು ಅವರಿಗೆ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ನಮ್ಮ ಮಕ್ಕಳನ್ನ ನಾವು ಎಜುಕೇಟ್ ಮಾಡೋದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕಾಂಪಿಟೇಟಿವ್ ಸ್ಪಿರಿಟ್ ಅವರಲ್ಲಿ ಬರುವಂತೆ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಅವ್ರ ಹೆಲ್ತ್ ಬಗ್ಗೆ. ಈ ಸಂದರ್ಭದಲ್ಲಿ ಸಂಸ್ಥೆ ಕಾರ್ಯದರ್ಶಿ ಕಾವ್ಯ ಮಾಲಿ ಪಾಟೀಲ್, ಉಪಾಧ್ಯಕ್ಷ ಸಾಹೇಬಗೌಡ ದೊಡ್ಡಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆಗೈದ ಮಕ್ಕಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ನಂತರ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪಾಲಕರ ಮನಸೂರೆಗೊಂಡಿತ್ತು. ಬ್ಯೂರೋ ರಿಪೋರ್ಟ್, ಗುರುರಾಜ್ ಬಿ, ಕನ್ನೂರ್. ಭಾರತ ವೈಭವ ನ್ಯೂಸ್, ಬಾಗೇವಾಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.